ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ಡಿಸ್ಟರ್ಬೆನ್ಸ್ ಇನ್ ಮ್ಯಾರೇಜ್ ಲೈಫ್, ಜ್ಯೋತಿಷದ ಪ್ರಕಾರ ಯಾವ ಮನೆಗಳು ವೈವಾಹಿಕ ಜೀವನಕ್ಕೆ ತೊಂದರೆನ ಉಂಟು ಮಾಡ್ತಕ್ಕಂಥ ಮನೆಗಳು ಯಾವುದು, ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನಾನು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಮದುವೆ ಜೀವನಕ್ಕೆ ಬ್ಯಾಡ್ ಹೌಸಸ್ ಅಂತ ಅದ್ರ ಬಗ್ಗೆ ನಾನು ಹೇಳಿದ್ದೆ. ಅಂದ್ರೆ ಮದುವೆನ ಡಿಲೇ ಮಾಡ್ತಕ್ಕಂಥದ್ದು, ಅದನ್ನ ಮುಗ್ಬಿಳಂಗ್ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ನಾನು ಮಾತಾಡಿದ್ದೆ, ಒಂದು ಚೂರು ಮಾತಾಡಿದ್ದೆ. 1ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ, ಇದ್ರ ಬಗ್ಗೆ ನಾನು ಮಾತಾಡಿದ್ದೆ. ಇವಾಗ ಇನ್ನೊಂದು ವಿಚಾರ ನಾನು ಇಲ್ಲಿ ಮರ್ತಿದ್ದೆ. ಇನ್ನೊಂದು ವಿಚಾರ ಏನಂದ್ರೆ 4ನೇ ಮನೆ ಬಗ್ಗೆ ಮಾತಾಡೋಣ ಅಂತ. ಇವಾಗ 4ನೇ ಮನೆ, ಮದುವೆ ಜೀವನದಲ್ಲಿ 4ನೇ ಮನೆ ಹೇಗೆ ಆಕ್ಟ್ ಆಗುತ್ತೆ ವೀಕ್ಷಕರೇ? 4ನೇ ಮನೆ ಮೆಚೂರ್ಡ್ ರಿಲೇಶನ್ಶಿಪ್ ಅಂತ ಕರಿತೀವಿ. ತುಂಬಾ ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿದ್ರೆ ದಟ್ಸ್ ಫೈನ್, ಅದು ಒಂದು ಗುಡ್ ಸೈಡ್, ಪಾಸಿಟಿವ್ ಸೈಡ್ ಆಫ್ 4ನೇ ಮನೆ. ಬ್ಯಾಡ್ ಸೈಡ್ ಏನು ಅಂದ್ರೆ, ಸರ್ ಪ್ರೀತಿನೇ ಇಲ್ಲ ಸರ್, ಏನ್ ಕೇರೇ ಮಾಡಲ್ಲ, ಕೇರ್ಲೆಸ್ ಆಗಿರ್ತಾರೆ, ಒಂದು ಎಮೋಷನಲ್ ಬಾಂಡಿಂಗೇ ಇಲ್ಲ, ಎಮೋಷನಲ್ ಅಟ್ಯಾಚ್ಮೆಂಟೇ ಇಲ್ಲ. ನೀನು ಅಂದ್ರೆ ಇಂದ್ರ ಮಾತು ಆಡಲ್ಲ ಕರೆಕ್ಟ್ ಆಗಿ, ನಾನು ಉತ್ತರ ಅಂದ್ರೆ ಅವ್ರು ದಕ್ಷಿಣ ಅಂತಾರೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬಾಂಡಿಂಗ್ ಇಲ್ಲ 4ನೇ ಮನೆ. ಯಾಕಂದ್ರೆ 5ನೇ ಮನೆ ಅಂದ್ರೆ ಪ್ರೀತಿ, 5ನೇ ಮನೆ ಅಂದ್ರೆ ರೊಮ್ಯಾನ್ಸ್, ಪ್ರೀತಿ, ಒಳ್ಳೆ ಬಾಂಧವ್ಯ, ಲವ್, ಕೇರ್. ಅದಕ್ಕೆ ವೇಸ್ತಾನ 4ನೇ ಮನೆ. ನೋ ಲವ್, ನೋ ಕೇರ್, ನೋ ಬಾಂಧವ್ಯ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸ್ಯಾಡಿಶ್ನೆಸ್. ಈ ಸ್ಯಾಡಿಶ್ನೆಸ್ 4ನೇ ಮನೆ. ಆತರ ಇದು ಒಂದು ಇಂಡಿಕೇಶನ್ ವೀಕ್ಷಕರೇ. ಆತರ ಇರೋರೆಲ್ಲ ಆಗಿರ್ತಾರ, ಅದು ತಪ್ಪು. ಮನಸ್ಥಿತಿ ಇಂಪಾರ್ಟೆಂಟ್ ಆಗತ್ತೆ. ಈ ಮನೆಗಳು ಈ ತರ ಮಾಡ್ಸತ್ತೆ. ದಯವಿಟ್ಟು ಆಸ್ಟ್ರಾಲಜಿನ ಇಂಡಿಕೇಶನ್ ಆಗಿ ತಗೊಳ್ಳಿ. ಈ ತರ ಮಾಡ್ಸತ್ತೆ. ಮನಸ್ಥಿತಿ ಇಸ್ ಫಸ್ಟ್ ಇಂಪಾರ್ಟೆಂಟ್. ಮನಸ್ಥಿತಿ. ಓಕೆ, ಸೊ 4ನೇ ಮನೆ ಬಗ್ಗೆ ಇವಾಗ ನಾನು ಮಾತಾಡಿದೆ. 1, 6, 8, 10, 12 ಈ ಮನೆಗಳು ಏನೇನೆಲ್ಲ ಮಾಡ್ಸತ್ತೆ ಒಂದು ಸಂಸಾರಕ್ಕೆ ಅಂತ ತಗೊಂಡಾಗ, 1ನೇ ಮನೆ ಸ್ವಲ್ಪ ಬಾಂಡಿಂಗ್ ಇಲ್ದಿರತಕ್ಕಂಥದ್ದು. ಸೇಮ್ 4ನೇ ಮನೆ ತರ ಅದೊಂದು ಚೂರು ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರ ಅಡಿಗೆ ಅವರೇ ಮಾಡ್ಕೊಳ್ತಕ್ಕಂಥದ್ದು, ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ತಕ್ಕಂಥ. ನನ್ನ ಕೆಲಸ ನಾನು ಮಾಡ್ಕೋತೀನಿ, ನನ್ನ ಕೆಲಸಕ್ಕೆ ನೀನು ಇಂಟರ್ಫಿಯರ್ ಆಗ್ತಾ ಬರಬೇಡ. ವೀಕ್ಷಕರೇ, ಮದುವೆ ಅಂದ್ರೆ ಒಂದು ಮ್ಯೂಚುವಲ್, ಇಟ್ಸ್ ಅ ಯೂನಿಯನ್ ಅಂತ, ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಯೂನಿಯನ್ಶಿಪ್. ಅದು ಮದುವೆ ಒಂದು ರಿಲೇಶನ್ಶಿಪ್, ಇಟ್ಸ್ ಅ ಯೂನಿಯನ್ಶಿಪ್. ಅಲ್ಲಿ 1ನೇ ಮನೆ ಅಂತ ತಗೊಂಡಾಗ ಅದು ಇಂಡಿಪೆಂಡೆಂಟ್ ಶಿಪ್ ತೋರಿಸ್ಬಿಡುತ್ತದು. ಇಂಡಿಪೆಂಡೆಂಟ್ ನೇಚರ್. ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ನನ್ನ ಬಟ್ಟೆ ನಾನೇ ಹೋಗ್ಕೋತೀನಿ, ನನ್ನ ಅಡುಗೆ ನಾನೇ ಮಾಡ್ಕೋತೀನಿ, ನನಗೇನೇನು ಬೇಕೋ ನನ್ನ ಕೆಲಸ, ನನ್ನ ಪ್ರತಿಯೊಂದು ನನ್ನ ನೀಡ್ಸ್ ನಾನು ನೋಡ್ಕೋತೀನಿ ಅಷ್ಟೇ. 1ನೇ ಮನೆ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ನಾನು ಆ ಕಡೆ ಎಲ್ಲೋ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಷ್ಟೇ. ಅದೇ 1ನೇ ಮನೆ. ಮದುವೆ ಆಗಿರ್ತಾರೆ, ಜೊತೆಗಿರ್ತಾರೆ, ಅವರೆಲ್ಲೋ ಮಲಗ್ತಾ ಇರ್ತಾರೆ, ಅವರೆಲ್ಲೋ ಇರ್ತಾರೆ, ಅಲ್ಲೊಂದು ಸ್ವಲ್ಪ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ. ಅದು 1ನೇ ಮನೆದ ಒಂದು ವಿಚಾರ. 1ನೇ ಮನೆದ ಇನ್ನೊಂದು ಡಾರ್ಕ್ ಸೈಡ್, ಇನ್ನೊಂದು ಬ್ಯಾಡ್ ಸೈಡ್ ಏನಂದ್ರೆ, ನಾನು ಹೇಳ್ದಂಗೆ ಕೇಳಬೇಕು, ನಾನು ತಂದಾಕ್ತೀನಿ, ನೀನ್ ಬೇಸಾಕ್ಬೇಕು, ಒಂದ್ ಮಾತು ಕೂಡ ಆಡಂಗಿಲ್ಲ. ನೀನ್ ಒಪಿನಿಯನ್ ಕೊಡಕ್ ಬರಬೇಡ, ನನ್ನ ಒಪಿನಿಯನ್ನೇ ಫೈನಲ್. 1ನೇ ಮನೆ ಈಗೋ ಕ್ಲಾಶ್. 1ನೇ ಮನೆ ಕೊಡ್ತಕ್ಕಂಥದ್ದು. ಇನ್ನ 3ನೇ ಮನೆ ಅದು ಮಾತುಕತೆ, ಜಗಳದ ತನಕ ಕರ್ಕೊಂಡು ಹೋಗತ್ತೆ. ನೀ ಸರಿ ಇಲ್ಲ ಕಣ, ನೀನ್ ಸರಿ ಇಲ್ಲ ಕಣ, ನೀ ಮುಟ್ಟಾಳ ಕಣ, ಈ ತರ ಒಂದು ಜಗಳದ ತನಕ ಕರ್ಕೊಂಡು ಹೋಗ್ಬಿಟ್ಟು, ಜಗಳ ಎಲ್ಲ ಆಡಿಸ್ಬಿಟ್ಟು ಆಮೇಲೆ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. 3ನೇ ಮನೆ. ಬೈದೆ ಕಣೆ, ಬೇಜಾರಾಗ್ಬೇಡ, ಏನೋ ಮಾತಿಗೆ ಬೈದ್ಬಿಟ್ಟೆ ರೀ, ಏನೋ ಒಂದು ಮಾತಿಗೆ ಅಂದ್ಬಿಟ್ಟೆ ಕಣ್ರಿ, ಬೇಜಾರಾಗ್ಬಿಡ್ರಿ, ಮನ್ಸಿಗೆ ಹಾಕೊಂಡ್ಬಿಡಿ. 3ನೇ ಮನೆ ಅದೊಂದು ಸ್ವಲ್ಪ ನ್ಯೂಟ್ರಲ್ ಆಗುತ್ತೆ ವೀಕ್ಷಕರೇ. 3ನೇ ಮನೆ ಮಾತುಕತೆ. 3ನೇ ಮನೆ ಆ ಮಾತುಕತೆ ಜಗಳಕ್ಕೂ ಹೋಗ್ಬೋದು. ಆ ಜಗಳ ಅಬ್ಯೂಸ್ ಆದ್ರೆ 6ನೇ ಮನೆ. ಮಾತುಕತೆ ಜಗಳಕ್ಕೆ ಹೋದ್ರೆ 3ನೇ ಮನೆ. ಆ ಜಗಳ ಅಬ್ಯೂಸ್ಗೆ ಟರ್ನ್ ಆದ್ರೆ ಫಿಸಿಕಲ್ ಹಿಟ್, ಫಿಸಿಕಲ್ ಅಬ್ಯೂಸ್, WWF ಮ್ಯಾಚ್, UFC ಮ್ಯಾಚ್, ರೆಸ್ಲಿಂಗ್ ಮ್ಯಾಚ್, ಇದಕ್ಕದು ಟರ್ನ್ ಆದ್ರೆ 6ನೇ ಮನೆ. ಆ ಹೊಡೆದಾಟ ಏನಾದ್ರೂ ಒಬ್ರಿಗೊಬ್ರು ಇಂಜುರಿ ಮಾಡ್ಕೊಂಡ್ರೆ 8ನೇ ಮನೆ. ಆ ಮಾಡ್ಕೊಂಡಿರ್ತಕ್ಕಂಥ ಇಂಜುರಿ ಏನಾದ್ರೂ ಅದು ಲೀಗಲ್ ಆಗಿ ಕೇಸ್ ಆದ್ರೆ 10ನೇ ಮನೆ. ಆ ಲೀಗಲ್ ಆಗಿ ಕೇಸ್ ಆಗಿ ಯಾರೊಬ್ರು ಜೈಲಿಗೆ ಹೋಗ್ಬಿಟ್ಟು ಅಥವಾ ಯಾರೊಬ್ರು ಹಾಸ್ಪಿಟಲೈಸ್ ಆದ್ರೆ ಅದು 12ನೇ ಮನೆ. ನೋಡಿ ಹೆಂಗಿದೆ. ಹೀಗೆ 3ನೇ ಮನೆ ಮಾತುಕತೆ ಅಂತ ಹೇಳ್ತೀವಿ ನೋಡಿ, ಎಷ್ಟೇ ಕೆಲಸ ಮಾಡ್ಸತ್ 3ನೇ ಮನೆ. ಅಂದ್ರೆ ಈ ಮನೆಗಳ ಜೊತೆ ಸೇರಿದಾಗ 3, 6, 8, 10, 12 3, 6, 8, 12 ಮಾತುಕತೆಯಿಂದ ಜಗಳದಿಂದ ಫಿಸಿಕಲ್ ಅಬ್ಯೂಸು, ಅಲ್ಲಿಂದ ಫಿಸಿಕಲ್ ಪೇನು, ಏನೊಂದು ಗಾಯ ಆಗ್ತಕ್ಕಂಥದ್ದು, ಅದು ಲೀಗಲ್ ಆಗಿ ಕೇಸ್ ಆಗ್ತಕ್ಕಂಥದ್ದು ಅವ್ರ ಮೇಲೆ, ಅವರು ಅರೆಸ್ಟ್ ಆಗ್ತಕ್ಕಂಥದ್ದು, ಜೈಲಿಗೆ ಹೋಗ್ತಕ್ಕಂಥದ್ದು, ಇಲ್ಲಾಂದ್ರೆ ಅವರು ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು, ಏನೋ ಒಂದು ಫಿಸಿಕಲ್ ಪೆಟ್ ಮಾಡ್ಕೊಂಡು, ಇಂಜುರಿ ಮಾಡ್ಕೊಂಡು, ಈ ತರ ನೆಗೆಟಿವ್ ಕಾಂಬಿನೇಷನ್ಸ್ ಇದೆಲ್ಲ.
ಇನ್ನ ಆರನೇ ಮನೆ ಅದೊಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದೊಂದ್ ಸ್ವಲ್ಪ ಹೊರಟ. ಒಂದನೇ ಮನೆ ಆರನೇ ಮನೆ ಒರಟು ಸ್ವಭಾವನ ಕೊಡ್ತಕ್ಕಂಥದ್ದು, ಕೋಪವನ್ನ ಕೊಡ್ತಕ್ಕಂಥದ್ದು, ಅಗ್ರೆಸಿವ್ ಬಿಹೇವಿಯರ್ ಅನ್ನು ಕೊಡ್ತಕ್ಕಂಥದ್ದು. ಸ್ವಲ್ಪ ಹೇಳ್ತಾರಲ್ಲ, ರೀ ಏನಮ್ಮ ಒಂದ್ ಸ್ವಲ್ಪ ಟೀ ಮಾಡ್ಕೊಡಮ್ಮ ಅಂದ್ರೆ, ಏಯ್ ನೀನ್ ಯಾರೋ ನನಗೆ ಟೀ ಮಾಡಕ್ ಕೇಳಕ್ಕೆ, ನಮ್ಮ ಮನೇಲೆ ನನಗೆ ಕೆಲಸ ಹಚ್ಚಿಲ್ಲ, ನೀನ್ ಯಾರೋ ನನಗೆ ಕೆಲಸ ಹಚ್ಚಕ್ಕೆ, ನಿನ್ ಕೆಲಸ ನೀನ್ ಮಾಡ್ಕೊಳ್ಳೋ. ಆರನೇ ಮನೆ ಬೈತಕ್ಕಂಥದ್ದು. ಮತ್ತೆ ಆರನೇ ಮನೆ ಕೋಪ, ಸಿಕ್ಕಾಪಟ್ಟೆ ಕೋಪ. ಆರನೇ ಮನೆ ಯಾರಿಗಿರುತ್ತೋ ಅವ್ರಿಗೆ ಕೋಪ ಇರುತ್ತಲ್ಲಿ. ಆರನೇ ಮನೆ ಇದ್ರೆ ಅಗ್ರೆಸಿವ್ ಬಿಹೇವಿಯರ್ ಇರುತ್ತೆ. ಯಾಕಂದ್ರೆ ಆರನೇ ಮನೆ ಜಾಬ್ ಮಾಡ್ತಕ್ಕಂಥ ಮನೆ. ಅದು ಜಾಬ್ ಮಾಡೋರಿಗೆಲ್ಲ ಸ್ವಲ್ಪ ಅಗ್ರೆಸಿವ್ ಬಿಹೇವಿಯರ್ ಇರಲೇಬೇಕು, ಒಂದ್ ಸ್ವಲ್ಪ ಬೋಲ್ಡ್ ಆಗಿ ಟಫ್ ಆಗಿರ್ಬೇಕು ಅವರು. ಅದು ನೀವು ರಿಲೇಶನ್ಶಿಪ್ ಅಲ್ಲಿ ತಂದ್ಬಿಟ್ರೆ ಏನಾಗತ್ತಲ್ಲ, ಆರನೇ ಮನೆ ರಿಲೇಶನ್ಶಿಪ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಹೊರಟತನ, ಜಗಳ, ಈ ತರ. ಇನ್ನ ನೆಕ್ಸ್ಟ್ 8ನೇ ಮನೆ ವೀಕ್ಷಕರ. 8ನೇ ಮನೆ ಒಂದು ಹೇಳ್ತಾ ಇದ್ದೀನಿ, ಡಬಲ್ ಎಚ್ ವಾರ್ಡ್ ಇದ್ದಂಗೆ. 8ನೇ ಮನೆ ಏಜಿಗೆ ತಗೊಳ್ಳಿ. 8ನೇ ಮನೆ ದಯಮಾಡಿ ವೀಕ್ಷಕರು ಏಜ್ ಪ್ರಕಾರ ತಗೊಳ್ಳಿ. ಒಂದ್ ಏಜಿಗೆ ಗುಡ್, ಒಂದ್ ಏಜಿಗೆ ಬ್ಯಾಡ್, ಇನ್ನೊಂದು ಏಜಿಗೆ ನ್ಯೂಟ್ರಲ್. 8ನೇ ಮನೆ ಒಂದು ಯಂಗ್ ಏಜ್ ಅಲ್ಲಿ ಇರ್ಬೇಕಾದ್ರೆ ಅದೊಂದು ಸ್ವಲ್ಪ ಸಪೋರ್ಟ್ ಇರುತ್ತೆ. ಪಾರ್ಟ್ನರ್ ಸಪೋರ್ಟ್ ಅಂತ ಕರಿತೀವಿ. ಯಾಕಂದ್ರೆ 7ನೇ ಮನೆ ಅಂದ್ರೆ ಪಾರ್ಟ್ನರ್, ಅವರ ಒಂದು ಸಪೋರ್ಟ್. 7ನೇ ಮನೆ, 2ನೇ ಮನೆ, 8ನೇ ಮನೆ ಅವರ ಒಂದು ಸಪೋರ್ಟ್ ಅಂದ್ರೆ ಐದರ್ ಫೈನಾನ್ಷಿಯಲಿನೋ ಹೇಗೋ ಸಪೋರ್ಟ್ ಮಾಡ್ತಕ್ಕಂಥದ್ದು ಅವರು 8ನೇ ಮನೆ. ಅದೇ 8ನೇ ಮನೆ ಲೈಂಗಿಕತೆ ಅಂತ ಕರಿತೀವಿ, ಲೈಂಗಿಕ ಸಂಬಂಧ ಅಂತ ಕರಿತೀವಿ 8ನೇ ಮನೆ. ಅದು ಒಂದ್ ಸೈಡ್ ಆಯ್ತು. ಒಂದು ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟ್ 8ನೇ ಮನೆ, ಅದು ಪಾಸಿಟಿವ್ ಇದೆ. 8ನೇ ಮನೆ ಪಾಸಿಟಿವ್ ಇದೆ. ವೀಕ್ಷಕರ 8ನ ಅರ್ಥ ಮಾಡ್ಕೊಳ್ಳಿ. 8 ಹೇಗೆ ಅಂದ್ರೆ, 8 ಇಲ್ಲ ಅಂದ್ರೆ ಯಾರು ಹುಟ್ಟಕ್ಕಾಗಲ್ಲ. 8 ಇಲ್ಲ ಅಂದ್ರೆ ಹುಟ್ಟೇ ಇಲ್ಲ. ಯಾಕೆ 8 ಇಲ್ಲ ಅಂದ್ರೆ ಹುಟ್ಟೇ ಇಲ್ಲ ಅಂದ್ರೆ 8ನೇ ಮನೆ ಇಟ್ಸ್ ಅ ಪ್ರೊಸೆಸ್, ಒಂದು ಪ್ರಾಕೃತಿಕ ವಿಚಾರ 8ನೇ ಮನೆ. ಸೆಕ್ಸುಯಾಲಿಟಿ 8ನೇ ಮನೆ ಒಂದು ಫಿಸಿಕಲ್ ಪ್ರೊಸೆಸ್. ಫಿಸಿಕಲ್ ಆಗಿ ಮೂವ್ ಆಗಲಿಲ್ಲ ಅಂದ್ರೆ ಯಾರು ಜನಿಸಕ್ಕಾಗೋದಿಲ್ಲ 8ನೇ ಮನೆ. ಅದೇ 8 ಇದ್ರೆ 8 ಮತ್ತೆ ಸಪರೇಷನ್ ನೋಡಿ. 8 ಇಲ್ದಂಗೆ ಯಾರು ಹುಟ್ಟಕ್ಕಾಗಲ್ಲ. 8 ಇದ್ರೆ ಜೊತೆಗಿರಕ್ಕೆ ಆಗಲ್ಲ 8ನೇ ಮನೆ. ಯಾಕೆ ಜೊತೆಗಿರಕ್ಕಾಗಲ್ಲ ಅಂದ್ರೆ ಅದು ಸ್ವಲ್ಪ ಬೈಗುಳ, ಕೆಟ್ಟ ಮಾತ್ರ ಬೈತಕ್ಕಂಥದ್ದು, ಅಬ್ಯೂಸ್ ಮಾಡ್ತಕ್ಕಂಥದ್ದು, ಕಿರಿಕಿರಿ ಮಾಡ್ತಕ್ಕಂಥದ್ದು 8ನೇ ಮನೆ. ಮಾತಾಡಿದ್ದೇ ಮಾತಾಡ್ತಕ್ಕಂಥದ್ದು, ಡ್ರ್ಯಾಗ್ ಮಾಡ್ತಕ್ಕಂಥದ್ದು, ಎಮೋಷನಲಿ ಸ್ವಲ್ಪ ತುಂಬಾ ವೀಕ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ. ಅದು ನೋಡಿ, ಗುಡ್ ಸೈಡ್ ಇದೆ 8ನೇ ಮನೆ. 8ನೇ ಮನೆದು ಡಾರ್ಕ್ ಸೈಡ್ ಇದೆ, 8ನೇ ಮನೆ ಬ್ಯಾಡ್ ಸೈಡ್ ಕೂಡ ಇದೆ 8ನೇ ಮನೆ. ಸೊ ಹೀಗೆ 8ನೇ ಮನೆ. ಹಾಗೇನ್ 8ನೇ ಮನೆ ಇನ್ನೊಂದೇನೇನು ಕರಿತೀವಿ ಅಂದ್ರೆ ಬ್ರೈಬ್, ಲೈಕ್ ಡೌರಿ ಏನ್ ನೀವು ಕರಿತೀವಲ್ಲ, 8ನೇ ಮನೆ ಆ ಒಂದು ವಿಚಾರ ಕೂಡ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರ 8ನೇ ಮನೆ. ಅದರೊಂದು ಡಾರ್ಕ್ ಸೈಡ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ 8ನೇ ಮನೆ. ನೆಕ್ಸ್ಟ್ 8ನೇ ಮನೆ ಅಂತ ತಗೊಂಡಾಗ ಸಪರೇಷನ್ ಕೊಡ್ತಕ್ಕಂಥ ಮನೆ 8ನೇ ಮನೆ ವೀಕ್ಷಕರೇ. ಮತ್ತೆ ಅದು ಕೂಡ ಸಪರೇಷನ್ ಕೊಡುತ್ತೆ, ಲೀಗಲ್ ಸಪರೇಷನ್ ಅಲ್ಲ. ಮದುವೆ ಆಗಿರ್ತಾರೆ, ಏನೋ ಜಗಳ ಆಗಿರುತ್ತೆ, ಅವರು ಒಂದ್ ಮನೇಲಿ ಇರ್ತಾರೆ, ಇವ್ರ ತಂದೆ ತಾಯಿ ಮನೆಯಲ್ಲ ಇವರೆಲ್ಲೋ ಇರ್ತಾರೆ. ಸಪರೇಷನ್ ಕೊಡ್ತಕ್ಕಂಥ ಮನೆ 8ನೇ ಮನೆ. ಅದಾದ್ಮೇಲೆ 8ನೇ ಮನೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ವೀಕ್ಷಕರೇ, ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ, ಮದುವೆ ಆದ್ಮೇಲೆ ಬೇರೆ ಹೋಗ್ತಕ್ಕಂಥದ್ದು, ಈ ತರ 8ನೇ ಮನೆ ಸಿನಾರಿಯೋಸ್ ಅದೆಲ್ಲ. ನೆಕ್ಸ್ಟ್ 10ನೇ ಮನೆಗೆ ಬರೋಣ. 10ನೇ ಮನೆ ಈಗೋ ಕ್ಲಾಶಸ್, ಅದು ಕೂಡ ಒಂಥರ 6ನೇ ಮನೆ ತರ ಇದ್ದಂಗೆ. ಅದು ಕಮಾಂಡ್ ಮಾಡ್ತಕ್ಕಂಥದ್ದು, ರಿಲೇಶನ್ಶಿಪ್ ಅಲ್ಲಿ ಕಮಾಂಡಿಂಗ್ ನೇಚರ್ ಅಂತ ಕರಿತೀವಲ್ಲ, ಅಥಾರಿಟೇಟಿವ್ ನೇಚರ್, ಅಡ್ಮಿನಿಸ್ಟ್ರೇಟಿವ್ ನೇಚರ್, ಕಮಾಂಡಿಂಗ್ ನೇಚರ್ 10ನೇ ಮನೆ. ಹೋಗಯ್ಯ ಒಂದಿಷ್ಟು ಕೆಲಸ ಮಾಡ್ಕೊಡಮ್ಮ ಅಂತ ಹೇಳಂಗಿಲ್ಲ, ಬಹಳ ಸಿಕ್ಕಾಪಟ್ಟೆ ಮಸ್ಕ ಹೊಡಿಬೇಕು. ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೇಳಿದ್ಮೇಲೆ ಮಾಡ್ಕೊಡ್ತಾರ ಅವ್ರ ಕೆಲಸನ 10ನೇ ಮನೆ. ಅಲ್ಲ, ಅದ್ ಹೇಳಿದ್ರು ಮಾಡ್ಕೊಡ್ತಾರ ಅನ್ನೋದು ಡೌಟೆ 10ನೇ ಮನೆ. ಅದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ್ತಕ್ಕಂಥದ್ದು, ನೆಗೆಟಿವ್ ಸೈಡ್ ಮಾತಾಡ್ತಾ ಇರೋದು. ಓಕೆ, 10ನೇ ಮನೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ್ತಕ್ಕಂಥದ್ದು, ಬಾಂಧವ್ಯನೇ ಇಲ್ದಿರ್ತಕ್ಕಂಥದ್ದು 10ನೇ ಮನೆ. ಒಂದು ಸಪೋರ್ಟ್ ಅಂತ ಕರಿತೀವಲ್ಲ, ಒಂದು ಸಪೋರ್ಟೇ ಇಲ್ತಕ್ಕಂಥದ್ದು 10ನೇ ಮನೆ. ಇನ್ನ 8ನೇ ಮನೆ ಅದು ಚೀಟ್ ಇನ್ ರಿಲೇಶನ್ಶಿಪ್ ಕೂಡ ತೋರಿಸುತ್ತೆ. 8ನೇ ಮನೆ ಆದ್ರೂ ಕೂಡ ಚೀಟಿಂಗ್ ಇನ್ ರಿಲೇಶನ್ಶಿಪ್, 10ನೇ ಮನೆ ಕೂಡ ಚೀಟಿಂಗ್ ಇನ್ ರಿಲೇಶನ್ಶಿಪ್. 12ನೇ ಮನೆ ರಿಲೇಶನ್ಶಿಪ್ ಅಲ್ಲಿ ಚೀಟಿಗೆ ಒಳಗಾಗ್ಬಿಟ್ಟು ಮಾನಸಿಕವಾಗಿ ಕುಗ್ತಕ್ಕಂಥದ್ದು, ಮೆಂಟಲ್ ಪೇಷಂಟ್ ಆಗ್ತಕ್ಕಂಥದ್ದು 12ನೇ ಮನೆ ರಿಲೇಶನ್ಶಿಪ್ ಅಲ್ಲಿ. ಇನ್ನು 10ನೇ ಮನೆ ವೀಕ್ಷಕರೇ, ಇದ್ರದ್ದು ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಮಾತಾಡೋಣ. 10ನೇ ಮನೆ ಏನೇನ್ ಮಾಡ್ಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಟು ಬಿ ಫ್ರಾಂಕ್, ಒಂದು ಸಂಸಾರದ ಒಂದು ಪರ್ಸ್ಪೆಕ್ಟಿವ್ ಆಗಿ ಮಾತಾಡ್ತಾ ಇದ್ದೀನಿ. 10ನೇ ಮನೆ ಅಂತ ತಗೊಂಡಾಗ ಒಂದು ಸಂಸಾರ ನಡೀತಾ ಇರುತ್ತೆ. ಸಂಸಾರದಲ್ಲಿ ಒಂದು ಅಸಂಪ್ಷನ್, ಒಂದು ಅಸ್ಯೂಮ್ ಆಗಿ ತಗೊಳ್ಳಿ, ವಿಚಾರ ಹೇಳ್ತಾ ಇದ್ದೀನಿ. ಏನ್ ನಾನ್ ಕಂಡಂತೆ, ನಾನು 10ನೇ ಮನೆನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಆಗಿರ್ತಾರೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ. 10ನೇ ಮನೆ ಇದ್ದಾಗ ಏನಾಗುತ್ತೆ ಅಂದ್ರೆ, ಅದು ಯಾಕೋ ಸರಿ ಹೋಗ್ತಾ ಇಲ್ಲ, ಬೇರೆ ಹೋಗೋಣ, ಆಯ್ತು ಅದು ಬಿಟ್ಟಾಕಿ, ಅದು ಇನ್ನೊಂದು ವಿಚಾರ, ಅದು ಫೈನ್, ದಟ್ಸ್ ಫೈನ್. ಅದು ಅಡ್ಜಸ್ಟೇಬಲ್ ಕ್ಯಾರೆಕ್ಟರ್ ಅಲ್ಲ ಅದು. ಯಾಕಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ತಗೊಂಡಾಗ ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಡೆಸ್ತಕ್ಕಂಥದ್ದು. 10ನೇ ಮನೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು. ನಾನು ಹೇಳ್ದಂಗೆ ಕೇಳಬೇಕು,
ನಂದೇ ಫಸ್ಟ್ ಒಪಿನಿಯನ್, ನಂದೇ ಪ್ರೈಮರಿ ಒಪಿನಿಯನ್, 10ನೇ ಮನೆ ಈ ತರ. ಸೊ ಅಲ್ಲಿ ಡಿಫ್ರೆನ್ಸಸ್ ಇನ್ ಒಪಿನಿಯನ್ ಆಗ್ಬಿಡತ್ತೆ 10ನೇ ಮನೆ. ಮಿಸ್ಅಂಡರ್ಸ್ಟ್ಯಾಂಡಿಂಗು, ಡಿಫ್ರೆನ್ಸಸ್ ಇನ್ ಒಪಿನಿಯನ್. ನಾನ್ಯಾಕೆ ಅವ್ರ ಸೇವೆ ಮಾಡ್ಲಿ, ನಾನ್ಯಾಕೆ ನೀನ್ ಹೇಳಿದ ಕೆಲಸ ಮಾಡ್ಬೇಕು ನಾನು, ವೈ ಶುಡ್ ಐ 10ನೇ ಮನೆ. ಅಂದ್ರೆ ಮ್ಯಾರೇಜ್ ಅಂದ್ರೆ ಇಟ್ಸ್ ಬಾಂಡಿಂಗ್, ಶೇರಿಂಗ್ ಅಂಡ್ ಕೇರಿಂಗ್ ವೀಕ್ಷಕರೇ. ಎರಡೂ ಕೈಯಿಂದ ತಟ್ಟಿದ್ರೇನೆ ಚಪ್ಪಾಳೆ, ಒಂದ್ ಕೈಯಿಂದ ಹೊಡೆದ್ರೆ ಚಿಟ್ಕೆ, ಎರಡು ಕೈಯಿಂದ ತಟ್ಟಿದ್ರೇನೆ ಚಪ್ಪಾಳೆ. ಬಟ್ 10ನೇ ಮನೆ ಏನಾಗುತ್ತೆ ಅಂದ್ರೆ ಚಿಟ್ಕೆ, ನಾನು ಹೇಳ್ದಂಗೆ ನೀನ್ ಕೇಳಬೇಕು, ನಂದೇ ಅಧಿಕಾರ, ನಂದೇ ರಾಜ್ಯಭಾರ. 10ನೇ ಮನೆ ಆವಾಜ್ ಆಗ್ತಕ್ಕಂಥದ್ದು, 10ನೇ ಮನೆ ಕಿರಿಕಿರಿ ಮಾಡ್ತಕ್ಕಂಥದ್ದು, ಸಪರೇಟ್ ಆಗ್ತಕ್ಕಂಥದ್ದು, ಮತ್ತೆ ಲೀಗಲ್ ಆಗಿ ಸಪರೇಟ್ ಆಗ್ತಕ್ಕಂಥದ್ದು 10ನೇ ಮನೆ. ಲೀಗಲ್ ಆಗಿ ಸಪರೇಟ್ ಆದಾಗ ಅದರಿಂದ ಲಾಭ. 10ನೇ ಮನೆಗೆ ಲಾಭದ ಮನೆ 8ನೇ ಮನೆ. ಸಪರೇಟ್ ಆದಾಗ ಒಂದಿಷ್ಟು ಇದು ಅಂತ ಕೊಡ್ಬೇಕಲ್ಲ, ಏನೋ ಒಂದು ಕೊಡ್ಬೇಕಲ್ಲ, ಮ್ಯಾನೇಜ್ಮೆಂಟ್ ರಿಲೇಶನ್ಶಿಪ್ ನಡ್ಸ್ಕೊಂಡು ಹೋಗಕ್ಕೆ ಏನೋ ಒಂದು ಕೊಡ್ಬೇಕಲ್ಲ, 8ನೇ ಮನೆ ಸಿನಾರಿಯೋ. ಸೊ ಡೈವರ್ಸ್ ತನಕ ಹೋಗ್ತಕ್ಕಂಥದ್ದು 6ನೇ ಮನೆ 10ನೇ ಮನೆ, ಡಿವೋರ್ಸ್ ಕಾಂಬಿನೇಷನ್, ಬ್ರೇಕ್ ಆಗ್ತಕ್ಕಂಥದ್ದು, ಮದುವೆ ಕಿತ್ ಬೀಳ್ತಕ್ಕಂಥದ್ದು, ಇದು ಇಷ್ಟು ವಿಚಾರ. ಇನ್ನು 12ನೇ ಮನೆ ಮದುವೆ ಆಗಿದೆ, ಮಾತಿಲ್ಲ ಕತೆ ಇಲ್ಲ, ಮದುವೆ ಜೊತೆಗಿದ್ದಾರೆ, ಮಾತಿಲ್ಲ ಕತೆ ಇಲ್ಲ, ಈ ತರ ಒಂದು ರಿಲೇಶನ್ಶಿಪ್ 12ನೇ ಮನೆ. ಅದು ಒಂದ್ ಸ್ವಲ್ಪ ಕಮಾಂಡಿಂಗ್ ಅಂತ ಅಲ್ಲ, ಅದು ಬಹಳ ಸೆನ್ಸಿಟಿವ್ ಆಗ್ಬಿಡುತ್ತೆ 12ನೇ ಮನೆ. ಅದು ಹೇಗೆ ಸೆನ್ಸಿಟಿವ್ ಆಗತ್ತೆ ಅಂದ್ರೆ, ಒಬ್ರೇನೋ ಮಾತಂತಾರಪ್ಪ, ಸಂಬಂಧದಲ್ಲಿ ಜಗಳ ಇದ್ದಿದ್ದೆ ಕಾಮನ್, ಅದೊಂದು ಸಂಸಾರ ಅಂತ ತಗೊಂಡಾಗ ಏರಿಳಿತ ಇರುತ್ತೆ. 12ನೇ ಮನೆ ಯಾವುದೋ ಒಬ್ಬ ವ್ಯಕ್ತಿಗಿರುತ್ತೆ, ಅಲ್ಲಿ ಈ ತರ ಏರಿಳಿತ ಬಂದಾಗ ಅವರು ಮಾತೇ ಬಿಟ್ಬಿಡೋದು, ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು. ಮತ್ತೆ ಅದು 12ನೇ ಮನೆ ಒಂಥರ ಸೈಲೆಂಟ್ ಕಿಲ್ಲರ್ ಮನೆ ಅಂತ ಕರಿತೀವಿ. 12ನೇ ಮನೆ ಮಾತಾಡಲ್ಲ, ಇದ್ದಾಗ ಇನ್ನೊಬ್ರಿಗೆ ಇರಿಟೇಟ್ ಅನ್ಸಕ್ ಸ್ಟಾರ್ಟ್ ಆಗತ್ತದು. ನಾನು ಅಷ್ಟು ಮಾತಾಡ್ತಿದ್ದೀನಿ, ನೀನ್ ಒಂದು ಮಾತು ಕೂಡ ಆಡ್ತಾ ಇಲ್ವಲ್ಲ, ಇನ್ನೊಬ್ರಿಗೆ ಇರಿಟೇಟ್ ಅನ್ಸಕ್ ಸ್ಟಾರ್ಟ್ ಆಗತ್ತದು. ಈ ತರ 12ನೇ ಮನೆ. ಇನ್ನೊಂದೇನಾಗತ್ತೆ ಅಂದ್ರೆ ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಜಗಳ, ಇರಿಸು ಮುರಿಸು ಬೆರೆಸು ಈ ತರ ಇದ್ದಾಗೆ ಅದು ಸಂಸಾರ ಅಂತ ಕರೆಯೋದು. ಎಲ್ಲಾ ತರ ಒಂದು ಕೆಟ್ಟದ್ದು, ಒಳ್ಳೇದು, ಮೀಡಿಯಂ, ಬ್ಯಾಡ್, ಅಗ್ಲಿ, ಗುಡ್ ಸೈಡ್, ಇದೆಲ್ಲ ಇದ್ದಾಗಲೇ ಅದನ್ನ ಸಂಸಾರ ಅಂತ ಕರಿತೀವಿ. ಬಟ್ 12ನೇ ಮನೆ ಏನಾಗತ್ತೆ ಅಂದ್ರೆ ಮಾತಿಲ್ಲ ಕತೆ ಇಲ್ಲ, ಒಬ್ರು ಮಾತಾಡ್ತಾನೆ ಇರ್ತಾರೆ, ಒಬ್ರು ಸುಮ್ಮನೆ ಇರ್ತಾರೆ. ಬುದ್ಧಿವಂತಿಕೆಯಿಂದ ಬದುಕು ನಡೀತಾ ಇರುತ್ತೆ. ಬುದ್ಧಿವಂತಿಕೆಯಿಂದ ಬದುಕು ನಡೀತಾ ಇದೆ ಅಂದ್ರೆ ಅದು ಸಂಸಾರ ಅಲ್ಲ. ಅದು ಬುದ್ಧಿವಂತಿಕೆಯಿಂದ ಅಲ್ಲೆಲ್ಲೂ ಜಗಳನೇ ಇಲ್ಲ, ಅಲ್ಲೆಲ್ಲೂ ಒಂದು ಪ್ರೀತಿ ಇಲ್ಲ, ಒಂದು ಕೇರ್ ಇಲ್ಲ, ಏನೋ ಒಂದು ನಡ್ಸ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದು ಎಮೋಷನಲಿ ರನ್ ಆಗ್ತಾ ಇಲ್ಲ. ಅದು ಬುದ್ಧಿವಂತಿಕೆಯಿಂದ ಸಂಸಾರ ತೂಗಿಸ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಕಾಂಬಿನೇಷನ್. ಸೊ ಇದು ಒಂದು ನೆಗೆಟಿವ್ ಮನೆ ವೀಕ್ಷಕರೇ. ಇನ್ನು 10ನೇ ಮನೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. 10ನೇ ಮನೆ ಲೈಕ್ ಒಂದು ಕಪಲ್ಸ್ ಇದ್ದಾರೆ, ಅವ್ರಿಗೆ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಒಂದಿಷ್ಟು ಜನ ಸಂಬಂಧಿಕರು ಅವರೆಲ್ಲ ಇರ್ತಾರೆ. ಈ ಮಕ್ಳಿಗೆ ಹಚ್ಕೊಡ್ತಕ್ಕಂಥದ್ದು 10ನೇ ಮನೆ ಇರ್ತಕ್ಕಂಥವ್ರು, ಅವ್ರ ಜೊತೆ ಮಾತಾಡ್ಬೇಡ, ಇವ್ರ ಜೊತೆ ಮಾತಾಡ್ಬೇಡ, ಇವರಿಂದ ದೂರ ಇರು, ಅವರಿಂದ ದೂರ ಇರು. 10ನೇ ಮನೆ ನೆಗೆಟಿವ್ ಕ್ಯಾರೆಕ್ಟರ್ ಇದು. 8ನೇ ಮನೆ ಅನುಮಾನ ಪಡ್ತಕ್ಕಂಥದ್ದು, ಪೊಸೆಸಿವ್ ಅಂತ ಕರಿತೀವಲ್ಲ, 8ನೇ ಮನೆ ಅನುಮಾನ ಪಡ್ತಕ್ಕಂಥದ್ದು 8ನೇ ಮನೆ. ಅವರೆಲ್ಲ ಆಚೆ ಹೋಗಿರ್ತಾರೆ, ಎಲ್ಲಿದ್ಯಾ, ಎಷ್ಟೊತ್ತು ಮನೆಗೆ ಬರಕ್ಕೆ, ಪೊಸೆಸಿವ್ ರಿಲೇಶನ್ಶಿಪ್ 8ನೇ ಮನೆ. ಅರ್ಧ ಗಂಟೆಗೆ 10 ನಿಮಿಷಕ್ಕೆ ಫೋನ್ ಹೊಡೆಯೋದು, ವಿಚಾರಿಸೋದು, ಸಿಕ್ಕಾಪಟ್ಟೆ ಆಯ್ತು ಕೇರ್ ಅಂತಾನೆ ತಗೊಳ್ಳೋಣ, ಬಟ್ ಅದು ಕೇರ್ ಹೋಗಿ ಪೊಸೆಸಿವ್ನೆಸ್ ಟರ್ನ್ ಆಗ್ತಕ್ಕಂಥದ್ದು, ಇನ್ನೊಬ್ರಿಗೆ ಇರಿಟೇಟ್ ಅನ್ಸ್ತಕ್ಕಂಥದ್ದು 8ನೇ ಮನೆ. ಸೊ ಬ್ರೇಕಪ್ ಅಂತ ತಗೊಂಡಾಗ 8ನೇ ಮನೆ ವೀಕ್ಷಕರೇ. 5ನೇ ಮನೆ ವೀಕ್ಷಕರು ಇನ್ನೊಂದು ಹೇಳ್ತಾ ಇದ್ದೀನಿ, 5ನೇ ಮನೆ ಲವ್ ಅಂತ ಕರಿತೀವಿ ನಿಜ, ಬಟ್ 5ನೇ ಮನೆ ಜೊತೆ ನೆಗೆಟಿವ್ ಕಾಂಬಿನೇಷನ್ ಏನಾದ್ರು ಸೇರ್ಕೊಂತಂದ್ರೆ ಅದು ಕೂಡ ಬ್ರೇಕಪ್. ಒಬ್ಬರೇ ಪ್ರೀತಿ ಮಾಡ್ತಾ ಇರ್ತಾರೆ, ಒಬ್ಬರೇ ಕೇರ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಅದ್ರ ಬೆನಿಫಿಟ್ ತಗೋತಾ ಇರ್ತಾರೆ ಅಷ್ಟೇ, ಇನ್ನೊಬ್ರು ಅಡ್ವಾಂಟೇಜ್ ತಗೋತಾ ಇರ್ತಾರೆ, ಪ್ರೀತಿಯ ಎಮೋಷನಲ್ ಅಡ್ವಾಂಟೇಜ್ ತಗೋತಾ ಇರ್ತಾರೆ 5ನೇ ಮನೆ ಇದ್ದಾಗ. ಸೊ ಅವಾಗ ಅದೇನಾಗುತ್ತೆ ಅಂದ್ರೆ 5ನೇ ಮನೆ ಒಂದ್ ಲೈನ್ ಕೇಳಿದ್ರಲ್ಲ, ಕಾಗೆ ಗೂಡಲ್ ಕೋಗಿಲೆ ಮೊಟ್ಟೆ, ಈ ಎದೆ ಗೂಡಲ್ ನೋವಿನ ಮೂಟೆ ನೀ ಬಿಟ್ಟು ಹಾರೋದೆ ಏಕೆ. 5ನೇ ಮನೆ ಈ ಒಂದು ಲೈನ್, ಈ ಒಂದು ಸಾರಾಂಶ ಈಗ ನಾನು ಹೇಳಿದ್ನಲ್ಲ, ಆ ತರ ಒಂದು 5ನೇ ಮನೆ ಇಂಡಿಕೇಶನ್, ಅದ್ರ ಜೊತೆ ನೆಗೆಟಿವ್ ಕಾಂಬಿನೇಷನ್ ಸೇರಿದಾಗ 5ನೇ ಮನೆ. ಸೊ ಇಷ್ಟು ಆಗಿತ್ತು ಒಂದು ಮದುವೆ ಜೀವನದ ಒಂದು ವಿಚಾರ. ಸೊ ಪ್ಯೂರ್ ಆಗಿ ಹೇಳ್ಬೇಕು ಅಂದ್ರೆ ಲೀಗಲ್ ಆಗಿ ಬ್ರೇಕ್ ಆಗ್ತಕ್ಕಂಥದ್ದು, ಡೈವರ್ಸ್ ಆಗ್ತಕ್ಕಂಥದ್ದು, ಅದೆಲ್ಲ 1, 6, 10 ಕಾಂಬಿನೇಷನ್. ತುಂಬಾ ಈಸಿಯಾಗಿ ಡೈವರ್ಸ್ ಆಗ್ತಕ್ಕಂಥದ್ದು 1, 6, 10, 11. ಮತ್ತೆ ಇನ್ನ ಸಪರೇಷನ್ ಅಂತ ತಗೊಂಡಾಗ ಶುಭ ಗ್ರಹದಲ್ಲಿ ಒಂದ್ ಸ್ವಲ್ಪ ಕಡಿಮೆ. ಈ ಶುಭ ಗ್ರಹಗಳು ಅಂತ ಕರಿತೀವಲ್ಲ, ಚಂದ್ರ, ಗುರು, ಬುಧ, ಶುಕ್ರ, ಈ ತರ ಗ್ರಹದಲ್ಲಿ ಏನಾದ್ರು ನೆಗೆಟಿವ್ ಕಾಂಬಿನೇಷನ್ ಬಂದ್ರೆ ಅದು ಅಷ್ಟು ಈಸಿಯಾಗಿ ಸಪರೇಷನ್ ಆಗಕ್ ಬಿಡಲ್ಲ. ರಿಲೇಶನ್ಶಿಪ್ ನ ಮೂವ್ ಆಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ವಲ್ಪ ಜಗಳ ಇರಿಸು ಮುರಿಸಿದ್ರು ಕೂಡ ಸಂಬಂಧ ಸಾಕ್ತಾ ಇರುತ್ತೆ.
ಅದೇ ಇದೇ ಕಾಂಬಿನೇಷನ್ ಏನಾದ್ರು ಪಾಪಗ್ರಹಗಳು ಬಂದ್ಬಿಟ್ರೆ ಅದು ಬ್ರೇಕೇ ಅದು. ನೋಡಿ ವೀಕ್ಷಕರೇ, ನಾನು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಲವ್ ಮಾಡಿಸ್ತಕ್ಕಂಥದ್ದು ಪಾಪಗ್ರಹಗಳೇ. ಅದನ್ನ ಮದುವೆ ಜೀವನನ ಈ ನೆಗೆಟಿವ್ ಕಾಂಬಿನೇಷನ್ ಬಂದಾಗ ಬ್ರೇಕ್ ಮಾಡಿಸ್ತಕ್ಕಂಥದ್ದು, ಡೈವರ್ಸ್ ತನಕ ಹೋಗ್ತಕ್ಕಂಥದ್ದು ಈ ಪಾಪಗ್ರಹಗಳ ದಶದಲ್ಲಿ. ಎಸ್ಪೆಷಲಿ ಈ ರಾಹು ದಶದಲ್ಲಿ ಡೈವರ್ಸ್ ಜಾಸ್ತಿ. ಡೈವರ್ಸ್ ರೇಟ್ ಅಂತ ತಗೊಂಡಾಗ ರಾಹು, ಸೆಕೆಂಡ್ ಮಂಗಳ, ಥರ್ಡ್ ಶನಿ, ಫೋರ್ತ್ ಕೇತು, ಅದು ನೆಗೆಟಿವ್ ಕಾಂಬಿನೇಷನ್ ಇದ್ದಾಗ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಕಸ್ಬು ಪೀಪಲ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.